ವೆಲ್ಕಮ್ ಬ್ಯಾಕ್ ಟು ಐಶೋಪು ಯೂಟ್ಯೂಬ್ ಚಾನಲ್. ನಿನ್ನೆ ಅಪ್ಪು ಬರ್ಡೇ ಆಗಿರೋದ್ರಿಂದ ಮಾವ ಮನೆಯಲ್ಲೇ ಕೇಕ್ ತೊಗೊಂಡು ಸೆಲೆಬ್ರೇಟ್ ಮಾಡಿದ್ರು. ನಾನೇ ಸೆಲೆಬ್ರೇಷನ್ ಮಾಡಿಲ್ಲ. ಕೇರ್ನಗರದಲ್ಲಿ ಲೊಕೇಟ್ ಆಗಿರೋ ಡ್ರೀಮ್ ಸೆಲೆಬ್ರೇಟ್ ಮಾಡಿ ಬನ್ನಿ ಗೈಸ್, ಹೋಗೋಣ ಇವಾಗ. ಡ್ರೀಮ್ ಸೆಲೆಬ್ರೇಷನ್ ಅಂಗಡಿ ಬಂದು ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಯಾರ್ಯಾರೇ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಪ್ಪು ಕರ್ಕೊಬಂದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಅವ್ನು ನಾನು ಏನು ಹೇಳಿರಲಿಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ, ಅವನಿಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲ ಕೇಕ್ ಕಟ್ ಮಾಡಿದ್ರು. ತುಂಬಾ ಹ್ಯಾಪಿಯಾಗಿದ್ದ, ತುಂಬ ಖುಷಿಯಾಗಿತ್ತು. ನಮ್ಮ ಅತ್ತಿಗೆ, ನಮ್ಮ ಮಾವ ಎಲ್ಲರೂ ಕೂಡ ನಾನು ಇನ್ವೈಟ್ ಮಾಡಿದ್ದೆ, ಬಂದಿದ್ರು ಎಲ್ಲರೂ ಕೂಡ ವಿಶ್ ಮಾಡಿದ್ರು. ಅಪ್ಪಗೆ ವಿಶ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಬಂದು ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಗ್ರೂಪಲ್ಲಿ ಫೋಟೋ ತೆಗೆಸ್ಕೊಂಡು ನಾನು ಅಪ್ಪು ಗಿಫ್ಟ್ ಕೊಟ್ಟೆ. ತುಂಬಾ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗಿತ್ತು ಗಿಫ್ಟು. ಫೋಟೋ ಫ್ರೇಮ್ ಕೊಡಿಸಿದ್ದೆ. ಬನ್ನಿ ಇವಾಗ ಅಪ್ಪು ಕೇಳೋಣ ಹೇಗಿತ್ತು ಅಂತ. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ 20 ಇಯರ್ಸ್ ಈಗ 23 ಈ ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ. ಈ ವರ್ಷ ನಾನು ಹೆಂಡತಿ ಸೆಲೆಬ್ರೇಷನ್ ಮಾಡಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡ್ಸವ್ರೆ, ಕೇಕ್ ಕಟ್ ಮಾಡ್ಸವ್ರೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನನ್ನ ಫ್ಯಾಮಿಲಿನ ಇನ್ವೈಟ್ ಮಾಡ್ಸವ್ರೆ, ಅವರು ಬಂದವ್ರೆ. ಆಮೇಲೆ ಫೋಟೋ ಫ್ರೇಮ್ ಮಾಡ್ತಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಾನು ಫೋಟೋ ಹಾಕಿ ಗ್ರೂಪಲ್ಲಿ ಫೋಟೋ ತೊಗೊಂಡಿದ್ವಿ. ಆಮೇಲೆ ಅಪ್ಪು ನಾನು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಕೂಡ ಮಾಡ್ತು. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಪ್ಪು ಪಾರ್ಟಿ ಕೊಡಿಸ್ತೀನಿ ಅಂದ. ಐಸ್ ಮ್ಯಾಜಿಕ್ ಹೋಗೋಣ ಅಂದ್ಕೊಂಡು ಅವರೆಲ್ಲರೂ ಗೋಬಿ ಪಾನಿಪುರಿ ಬೇಕು ಅಂದರು. ಗೋಬಿ ಪಾನಿಪುರಿ ತಿಂತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.